ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗುವಂತೆ ಮಾಡ್ತು. ನಿನ್ನೆ ಇಡೀ ದಿನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಆ ಸುದ್ದಿಯ ನಿರಂತರ ಫಾಲೋ ಅಪ್ ಕೂಡ ಆಯಿತು. ಒಬ್ಬ ಮಹಿಳಾ ಕಾರ್ಯಕರ್ತೆಯನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಂದರ್ಭ, ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ನಡೆಸಿಕೊಳ್ಳಬಾರದ ರೀತಿಯಲ್ಲಿ ನಡೆಸಿಕೊಂಡು ಸುದ್ದಿಯಾದರು. ನಾವು ಇಂಟರ್ನಲ್ ಎನ್ಕ್ವೈರಿಗೆ ಡಿಮ್ಯಾಂಡ್ ಮಾಡಿದ್ವಿ. ನಮ್ಮ ವರದಿಯ ಇಂಪ್ಯಾಕ್ಟ್ ಅಂತೂ ಇಂತೂ ಆಗಿದೆ. ಬನ್ನಿ, ಡೀಟೇಲ್ಸ್ ಇದೆ ನೋಡೋಣ. ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸೋ ಘಟನೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯ ಗಲಾಟೆ ರೂಪ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಗೆ ವಿವಸ್ತ್ರಗೊಳಿಸಿ ದೌರ್ಜನ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕರಣದಲ್ಲಿ ಸೋಮವಾರ ಹುಬ್ಬಳ್ಳಿ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಬಂಧಿಸಿದ್ರು. ಪೊಲೀಸ್ ವ್ಯಾನ್ನಲ್ಲಿ ಆಕೆಯನ್ನ ಪುರುಷ ಹಾಗೂ ಮಹಿಳಾ ಪೊಲೀಸರು ಸುತ್ತುವರೆದಿದ್ದು, ಮಹಿಳೆ ವಿವಸ್ತ್ರವಾದ ವಿಡಿಯೋ ಇಡೀ ರಾಜ್ಯವನ್ನ ಮುಜುಗರಕ್ಕೀಡಾಗುವಂತೆ ಮಾಡಿದೆ. ಪೊಲೀಸರೇ ನಮ್ಮ ಕಾರ್ಯಕರ್ತೆ ಮೇಲೆ ಹಲ್ಲೆ ನಡೆಸಿ ಬಟ್ಟೆಯನ್ನ ಹರಿದು ಹಾಕಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದ್ರೆ, ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ನಿರಾಕರಿಸಿದ್ದಾರೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೂಡ ಆಕೆಯದ್ದೇ ತಪ್ಪು ಅಂದಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಈ ವಸ್ತ್ರಗಳನ್ನು ಆಕೆನೇ ಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. 2020ರಿಂದ ಒಟ್ಟು 5 ಪ್ರಕರಣಗಳು ಈಕೆ ಮೇಲೆ ಇದ್ವು. ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ಈಕೆ ಹಲ್ಲೆ ಮಾಡಿದ್ದಾಳೆ. ಹೇಳಿದ್ದಾರೆ, ನಾವು ಕಮಿಷನರ್ ಇಬ್ಬರು ಬ್ರೀಫ್ ಮಾಡಿದ್ವಿ. ಇದು ಸ್ವಯಂಪ್ರತವಾಗಿ ಆಯಮ ಮಾಡ್ಕೊಂಡಿರ್ತಕ್ಕಂಥ, ಅದು ಮಾತ್ರ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಷ್ಟು ಪೊಲೀಸರು ಆಯಮ ಮಾಡಿ ಏನು ಸಿಗೋದಿದೆ ಹೇಳಿ, ಏನು ಇಂಟ್ರೆಸ್ಟ್ ಏನಿದೆ? ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ಕೇಶವಾಪುರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಪೊಲೀಸರು ಕಾರ್ಯಕರ್ತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಸುಜಾತಾ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಈಗ ನಮ್ಮ ಪಕ್ಷದಲ್ಲಿ ಸೇರ್ಪಡೆಯಾದ ಕಾರಣ ಕಾಂಗ್ರೆಸ್ ಪಾಲಿಕೆ ಸದಸ್ಯ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಸುಳ್ಳು ದೂರು ನೀಡಿದ್ದಾರೆಂದು ಬಿಜೆಪಿ ಆರೋಪಿಸಿ ಪ್ರತಿಭಟಿಸಿತು. ಸಂಜೆ ವೇಳೆ ಆದರೂ ಪ್ರತಿಭಟನೆ ನಿಲ್ಲದ ಕಾರಣ ಪೊಲೀಸರು ಒತ್ತಾಯಪೂರ್ವಕವಾಗಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಾಹನದಲ್ಲಿ ಸ್ಥಳಾಂತರಿಸಿದ್ರು. ಯಾವುದೇ ಒಂದು ಹೆಣ್ಮಗಳಿಗೆ ಈ ರೀತಿಯಾಗಿ ದುರ್ವರ್ತನೆ ಮಾಡಿದಂಥ ಎಲ್ಲರೂ ಯಾರಿದ್ದಾರೆ, ಮಹಿಳಾ ಸಿಬ್ಬಂದಿ ಪೊಲೀಸವರು, ಈ ಕೇಶವಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗ್ಬೋದು ಹಾಗೂ ಅಲ್ಲಿ ನೆರೆದಂಥ ಎಲ್ಲ ಪೊಲೀಸರನ್ನ ಮೊದಲೇದಾಗಿ ಅರೆಸ್ಟ್ ಮಾಡಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಪಾಲಿಕೆ ಸದಸ್ಯರ ಮೇಲೆ FIR ಆಗಬೇಕು. ಮತ್ತು ಯಾರು ಅಲ್ಲೆಲ್ಲ ಮಹಿಳಾ ಸಿಬ್ಬಂದಿಯವರಿದ್ದರು, ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ರು, ಅವರು ಸಹ ಅರೆಸ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ. BLOಗಳನ್ನ ಕರೆತಂದು ನಮ್ಮ ಓಟ್ ಡಿಲೀಟ್ ಮಾಡಿಸಿದ್ದಾರೆಂದು ಸುಜಾತಾ ಹಂಡಿ ವಿರುದ್ಧ ದೂರು ನೀಡಿದ್ದ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ವಿರುದ್ಧ ದೂರು ದಾಖಲಾಗಿದೆ. ನಿನ್ನೆ ಸುಜಾತಾ ಸಹೋದರ ಮರ್ಯಾದಾಸ್ ಸುವರ್ಣ ಸೇರಿ 7 ಜನರ ವಿರುದ್ಧ ಕೌಂಟರ್ ದೂರು ನೀಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಸಹ ಟಕ್ಕರ್ ಕೊಟ್ಟಿದ್ದಾರೆ. ಬಾಲ ಅಂತ ಅವರ ಮಾಡ್ತಾರೆ, ನಾವು ಅದಂತ ಕೇಳ್ತಾ ಅರೆಸ್ಟೋರೆಂಟ್ ತೋರಿಸಿದಾರ ಅಂದ ಅಷ್ಟೊತ್ತಿಗೆ ಅವ್ರನ್ನ ನನಗೆ ಜಕ್ಕೊಂಡು ಬಂದ. ನಾನು ನಮ್ಮ ಸುಜಾತ ಚೇರ್ನ ಕುಂತಿದ್ಲು, ಎಲ್ಲಿ ಓಡೋಗಿಲ್ಲ, ಅಲ್ಲ ಮನೆ ಮುಂದೆ ಕುಂತಿದ್ದು ಸರ್. ಕುಂತಿದ್ಕೂಲ ಆಕೆಗೆ ಕೂದಲು ಇಟ್ಕೊಂಡು ಕಾನ್ಸ್ಟೇಬಲ್ ಮತ್ತು PSI ಒಬ್ಬರು ಲೇಡಿ ಕಾನ್ಸ್ಟೇಬಲ್ ಅವರೆಲ್ಲರೂ ಕೂದಲು ಇಟ್ಕೊಂಡು ಜೊಕ್ಕ ಬಂದರು. ಸರ್ ಇದು ಬೇಕಾಗಿ ವಾಂಟೆಡ್ಲಿ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಸರ್, ಮೊದಲು ನಾನು ಕಾಂಗ್ರೆಸ್ನಾಗಿದ್ದೆ, ನಾನು ಕಾಂಗ್ರೆಸ್ ಬಿಟ್ಟು BJPಗೆ ಬಂದೀನಿ. BJPಗೆ ಬರೋಕ್ಕೆ ಕಾರಣ ಅವರೇ ಸರ್. ನಾನು ಕಾಂಗ್ರೆಸ್ ಬಿಟ್ಟು ಬರೋಕ್ಕೆ ಕಾರಣ ಅವರು. ನಾನು ಯಾವಾಗ BJP ಬಂದೀನಿ ಸರ್, ಆವಾಗಿಂತ ನನಗೆ ಟಾರ್ಚರ್ ಬರ್ತಾ ಇದ್ದಾರೆ. ನನ್ನ ಫ್ಯಾಮ್ಲಿಗೆ, ನಮ್ಮ ಅಕ್ಕ ಟಾರ್ಗೆಟ್ ಮಾಡ್ತೀವಿ ಸರ್. ಯಾರು ಇದಕ್ಕೂ ಕುಮ್ಮಕ್ಕು ಕೊಡ್ತಾ ಇಲ್ಲ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವ್ರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಕುಲಂಕುಷವಾಗಿ ಟೋಟಲ್ ಅವ್ರ ಮೇಲೆ ಎಷ್ಟು ಕೇಸ್ ಅದಾವು ಏನದು ಎಲ್ಲ ಎನ್ಕ್ವೈರಿ ಮಾಡಿ, ಈಗಲ ಬರೀ ಒಬ್ಬರನ್ನು ಬಂಧಿಸಿದ್ದಾರೆ, ಇಡೀ ಫ್ಯಾಮಿಲಿಯನ್ನು ಎನ್ಕ್ವೈರಿ ಮಾಡಿ ಅವರನ್ನು ಬಂಧಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಘಟನೆ ಖಂಡಿಸಿ ಕೇಂದ್ರ ಸಚಿವ ಜೋಶಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪ್ರತಿಕ್ರಿಯಿಸಿ, ಪ್ರಕರಣದ ಸತ್ಯಾಸತ್ಯತೆ ತನಿಖೆಗೆ DCP ಅವರಿಗೆ ಸೂಚಿಸಿದ್ದೇನೆ. ತಪ್ಪು ಯಾರದ್ದೇ ಇರಲಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವರೇನಾದರೂ ಅವರ ಫಿರ್ಯಾದಿದ್ದರೆ ಅದನ್ನು ಕೊಡಲಿ, ಅಗತ್ಯ ಕಾನೂನು ಕ್ರಮವನ್ನು ಆ ಒಂದು ಫಿರ್ಯಾದ ಮೇಲೆ ಮಾಡ್ತೀವಿ. ಮುಂದುವರೆದು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಅವ್ರ ನೇತೃತ್ವದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಈ 5 ದಿನಗಳ ಕಾಲ ನಡೆದಿರುವಂಥ ಪ್ರತಿ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸತ್ಯಾಸತ್ಯತೆ ಪತ್ತೆ ಮಾಡಿ ನಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು
ಮಾಡ್ತೀನಿ ಅಂತ ಪ್ರತಿಭಟನಾಕಾರರಿಗೆ ಹೇಳಿದ್ದೀನಿ. ಒಟ್ನಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವ ಘಟನೆಗೆ ಹುಬ್ಬಳ್ಳಿ ಸಾಕ್ಷಿಯಾಗಿದೆ. ಘಟನೆಗೆ ಪೊಲೀಸರೇ ಕಾರಣವೆಂದು ಆರೋಪ ಕೇಳಿಬಂದಿದೆ. ಸುನೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.